ಸಾಗರ ನಗರಸಭೆ ವ್ಯಾಪ್ತಿಯ ಆಶ್ರಯ ಬಡಾವಣೆಯಲ್ಲಿ ಕೊಟ್ಟಿ ದಾಖಲೆಯನ್ನು ಸೃಷ್ಟಿಸಿ ಮನೆ ಕೆಡವಿ ಅಜ್ಜಿಯನ್ನು ಬೀದಿ ಪಾಲ್ ಮಾಡಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸ್ಪೀಕರ್ ಕಾಗೋಡು ತಿಮ್ಮಪ್ಪರವರ ಕ್ಷೇತ್ರದಲ್ಲಿ ಭೂಮಾಫಿಯಾದ ಕಬಂಧ ಬಾಹುಗಳು ನಕಲಿ ದಾಖಲೆಗಳ ಮೂಲಕ 70ರ ಅಜ್ಜಿಯನ್ನು ಬೀದಿಯಲ್ಲಿ ನಿಲ್ಲುವಂತೆ ಮಾಡಿದ ಪರಿಣಾಮ ಕಂಡ ಕಡೆ ನ್ಯಾಯಕ್ಕಾಗಿ ಅಜ್ಜಿ ಅಲಿಯುವಂತಾಗಿದೆ. ನನಗೆ ನ್ಯಾಯ ಕೊಡಿಸಿ, ದುಡ್ಡಿದ್ದವರೆಲ್ಲ ಸೇರಿ ಸರ್ಕಾರ ಕೊಟ್ಟ ಮನೆ ಕೆಡವಿ ನನ್ನನ್ನು ಬೀದಿ ಪಾಲು ಮಾಡಿದ್ರು. ಈ ಇಳಿ ವಯಸ್ಸಿನಲ್ಲಿ ನಾನು ಎಲ್ಲಿ ಹೋಗಲಿ? ನನಗೆ ಯಾರೋ ದಿಕ್ಕು? ದೇವರೇ, ನನಗೆಂತಹ ಕಷ್ಟ ಕೊಟ್ಟೆ, ನನಗೆ ರಕ್ಷಣೆ ಕೊಡುವವರು ಯಾರು? ಹೀಗಂತ 70ರ ವಯೋಮಾನದ ವೃದ್ಧೆಯೊಬ್ಬರು ಸರ್ಕಾರಿ ಕಚೇರಿಗೆ ಅಲಿತಾ ಇದ್ದಾರೆ. ನಿಜಕ್ಕೂ ಎಂಥವರಿಗೂ ಬೇಸರ ಆಗತ್ತೆ. 70 ವರ್ಷದ ಅಜ್ಜಿಯೊಬ್ಬರು ತನ್ನ ನ್ಯಾಯಕ್ಕಾಗಿ, ತನ್ನ ಮನೆಗಾಗಿ ಸರ್ಕಾರಿ ಕಚೇರಿಗಳನ್ನು ಅಲಿತಿರುವಂತಹ ದೃಶ್ಯ. ಹಾಗಿದ್ರೆ ಅಲ್ಲಿ ನಡೆದಂಥ ಅನ್ಯಾಯ ಏನು? ಸ್ವತಃ ಅಜ್ಜಿ ಸರೋಜಿ ಅಮ್ಮ ಅವರೇ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ನಮಸ್ಕಾರ ಅಜ್ಜಿ. മോനെ ഞാൻ ഈ ഊരി വന്ന് 40 വർഷം മേലെയായി. മേലെയായി മോനെ വന്ന ನನಗೆ ತುಂಬ ಆರೋಗ್ಯ ಸರಿಯಿಲ್ಲ. ನಾನು ಮೆಡಿಕಲ್ ಕಾಲೇಜು ಸಾಗರ ದೊಡ್ಡ ಆಸ್ಪತ್ರೆ ಎಲ್ಲ ನಾನು ಆರೋಗ್ಯವಾಗಿ ಒದ್ದಾಡ್ತಾ ಇದ್ದೀನಿ ಮಗ. ಇದೇ ತಿಂಗಳು 27 ತಾರೀಕಿನ ನಾನು ಆಸ್ಪತ್ರೆಗೆ ಹೋಗೋ ಟೈಮ್ ನೋಡಿ ಇವರೆಲ್ಲ ಬಂದು, ಈ ರೋಗಿಗಳು ಬಂದು ನನ್ನ ಮನೆ ಕಿತ್ತಿ ಗಾಡಿ ಮಿಷನ್ ತಗೊಂಡು ಬಂದೆಲ್ಲ ಹಾಳು ಮಾಡಿಬಿಟ್ಟು ಮಗ. ನನಗೆ ಬೀದಿ ಪಾಲಾಕಿಬಿಟ್ಟು ಮಗ. ನನಗೆ ಒಂದೇ ಮಗಳಿತ್ತು, ಮದು ಮಾಡಿ ಕಳಿಸಿದ್ದಾರೆ. ನನಗೆ ಉಳಿಯೋಕ್ಕೆ ಮನೆ ಇಲ್ಲ ಮಗ. ಸರ್ಕಾರದಿಂದ ಕಟ್ಟಿಕೊಟ್ಟು ಮನೆ ಹಾಳು ಮಾಡಿಬಿಟ್ಟು ಮಗ. ಅದು ನನಗೆ ಗಂಡು ಮಕ್ಕಳಿಲ್ಲ, ಗಂಡ ಇಲ್ಲ, ಯಾರೂ ಇಲ್ಲ. ಈ ದಿಕ್ಕಿ ನಾನು ಅನಾಥೆ ಆಗಿಬಿಟ್ಟು ಮಗ. ನನಗೆ ಮಲ್ಕೊಳ್ಳೋಕ್ಕೆ ಮನೆ ಇಲ್ಲ ಮಗ. ಬಟ್ಟೆ ಬರಿ ಎಲ್ಲ ಚುಟ್ಟುಬಿಟ್ಟು ನನ್ನ ಪಾತ್ರೆಗಳೆಲ್ಲ ತೂಕಿಟ್ಟು ಹೋಗಿ ತೆಂಗಿನ ಮರ ಎಲ್ಲ ತೆಗೆದು ಹಾಳು ಮಾಡಿಬಿಟ್ಟು ಮುರ್ಕೊಂಡು ಲಾರಿ ತುಂಬಿ ಹೋಗ್ಬಿಟ್ಟು ಮಗ. ಇದು ನನಗೆ ಈಗ ಉಳಿಯೋಕ್ಕೆ ಮನೆ ಇಲ್ಲ ಮಗ. ಸರ್ಕಾರಿ 500 ರೂಪಾಯಿ ಕೊಡ್ತಾ ಇದ್ದಿ, ಅದರಿಂದ ಏನು ಜೀವನ ಮಾಡ್ತಾ ಇದ್ದಿ ಮಗ. ಮತ್ತು ಸಾಗರ ದೊಡ್ಡ ಆಸ್ಪತ್ರೆ, ಮೇಘನ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ನನ್ನ ಸೇವಾ ಮಗ. ನನ್ನ ಆರೋಗ್ಯ ಬಗ್ಗೆ ಅವರೇ ನೋಡ್ತಾ ಇತ್ತು. ನನ್ನ ಬಾಡಿ ಸಮೇತ ಮೆಡಿಕಲ್ ಕಾಲೇಜಿನ ದಾನ ಮಾಡಿಬಿಟ್ಟು ಮಗ. ನನಗೆ ಯಾರೇ ಇಲ್ಲ ಮಗನೇ, ಮಲ್ಕೊಳ್ಳೋಕ್ಕೆ ಮನೆ ಇಲ್ಲ ಮಗ. ಕಾಪಾಡ್ರಿ, ನೀವು ಕಾಪಾಡಬೇಕು. ನನಗೆ ಮನೆ ಇಲ್ಲ ಮಗ. ಶಾರಾಬ್ ಅಂಗಡಿ ಎಲ್ಲ ಇತ್ತು ಮಗ. ಮುಂಚೆ ಲೈಸೆನ್ಸ್ ಇತ್ತು. ದೇವೇಗೌಡ ಪ್ರಧಾನಿ ಇವರು ಕಂಡು ನನಗೆ ಪರ್ಮನೆಂಟ್ ಕೊಟ್ಟು ಮಗ. ಹಂಗೆ ನಾನು ಕರ್ನಾಟಕ ದುಡ್ಡು ಮಾಡಿ ಕೊಟ್ಟು ಮಗ. ಹಂಗೆಲ್ಲ ನಾನು ಸರ್ಕಾರಿಗೆಲ್ಲ ಈಗ ನನ್ನ ಜೀವನೇ ನಾನೆಲ್ಲ ದಾನ ಮಾಡಿಬಿಟ್ಟು ಮಗನೇ. ನನಗೀಗ ಮಲ್ಕೊಳ್ಳೋಕ್ಕೆ ಮನೆ ಇಲ್ಲ ಮಗ. ಯಾವುದು ದಿಕ್ಕಿಲ್ಲ, ಎಲ್ಲಿ ಹೋಗ್ಬೇಕು ಮಗ. ನಾನು ದಯವಿಟ್ಟು ನನಗೂ ಈತನ ಮಾಡೋದು ಅದಕ್ಕೆ ಅನ್ನೋದು ಸ್ವಲ್ಪ ಬೆಳೆ ಕೊಟ್ಟಿದ್ದು ಸಾಕಾಯ್ತಿ ಮಗ. ಇದಕ್ಕೆ ನನಗೆ ಕೊಲೆ ಮಾಡಿಬಿಟ್ಟು ಸಾಕಾಯ್ತಿ ಮಗ. ಈ ಜೀವನ ನಾನೇನು ನಡೆಯೋಕ್ಕೆ ಆಗಲ್ಲ ಮಗ. ನನಗೂ BP ತಲೆ ತಿರುತ್ತಾ ಇದ್ದೆ ಮಗ. ಎಲ್ಲಿ ಬೇಕಾದ್ರೆ ನನ್ನ ಜೀವ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಮಗನೇ. ಮಗಳಿಗೆ 4 ಮಕ್ಕಳಾಯ್ತು. ಅವ್ರಿಗೆ ಕೂಲಿ ಕೆಲಸ ಮಾಡೋರು, ಅವ್ರಿಗೆ ಜೀವ ಉಳಿಯೋಕ್ಕೆ ಹೋಗ್ತಾರೆ. ನಾನು ಅವಳ ಮದುವೆ ಮಾಡಿ ಜಾಯಕ್ಕೆ ಹೋಗಕ್ಕೆ ಆಗಲ್ಲ ಮಗ. ನಾನು ನನ್ನ ಮನೆ ಸರ್ಕಾರಿ ಕಟ್ಟಿಕೊಟ್ಟಿಗೆ ಮನೆಯಲ್ಲೇ ಇತ್ತದ ಮಗ. ನಾನಿಲ್ಲ ಟೈಮ್ ನೋಡಿ ಇವರಿಗೆ ಕರೆ ಮಾಡಿಬಿಟ್ಟು ಮಗ. ಏನು ಮಾಡ್ಬೇಕು ಮಗನೇ? ನನಗೆ ಕನ್ನಡ ಬರಲ್ಲ. ನಾನು ಮಲಯಾಳಿಯಣ, ಕೇರಳ ಮನೆ. ಕನ್ನಡ ಓದಕ್ಕೆ ಬರಲ್ಲ. ನಾನು ಹಿಂಗಿನಿ ಅಂತ 4 ಅಕ್ಷರ ಮಾತಾಡ್ತಾರೆ ಅಷ್ಟೇ. ನಾನು ಮಲಯಾಳಿ ಓದಿಯೋದು ಮಗ. ದಯವಿಟ್ಟು ನನಗೆ ನ್ಯಾಯ ಬೇಕು ಮಗನೇ, ನ್ಯಾಯ ಬೇಕು. ಈತನ ವಯಸ್ಸವ್ರಿಗೆ ಈತನ ಮಾಡ್ತಾರಲ್ಲ ಈ ಪುರುಷವೇ, ಮುಸ್ಲಿಮಾತಿ ಪುರುಷವರು ದುಡ್ಡು ಲಂಚ ತಗೊಂಡು ಕಿತಾವತಿ ಮಾಡ್ತಾ ಇದ್ದೀವಿ ಮಗ. ಪುರುಷವೇ ಹಣ ಇದ್ದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಮ್ಮ. ನನ್ನ ಆಸ್ತಿ ಮತ್ತವ್ರಿಗೆ ಬರೆದು ಕೊಟ್ಟು ದುಡ್ಡು ತಗೊಳ್ತಾ ಇದ್ದೆ ಮಗ. ನನ್ನ ಆಸ್ತಿ 5 ಲಕ್ಷ ತಗೊಂಡು ಮಗ. ಚೀಫ್ ಆಫೀಸರು ತಗೊಂಡಿದ್ದಾರೆ.
ಅವಿടുത്തെ ಕಮಿಷನರ್ ದುಡ್ಡು ಹೊಡ್ಕೊಂಡಿಟ್ಟು ಅನ್ಯಾಯ ಮಾಡಿದ್ದಾರೆ ಮಗ. ಇದು ಕೇಳವರಿಲ್ಲ ಮಗ. ನಾನು ಕಾಲು ಕೊಡ್ತೀವಪ್ಪ, ನೀವು ಮನೆಯಲ್ಲಿ ಹೋಗಿ ಅವರ ಸಿಕ್ಕಿಲ್ಲ ಮಗ. ವಿಷಯ ತಿಳಿಸೋಕ್ಕೆ ಹೋಗಿ ಅವ್ರ ತಮ್ಮ ಅಣ್ಣಾಜಿಗೆ ವಿಷಯ ತಿಳಿಸಿದ್ದಾರೆ ಮಗ. ಇದು ನ್ಯಾಯ ಬೇಕು ಮಗ. ನನಗೆ ಹೋರಾಡೋಕ್ಕೆ ಆಗಲ್ಲ ಮಗ, ಹೋರಾಡೋಕ್ಕೆ ಆಗಲ್ಲ. ಈಗ ಹೋಗಿ DC ಬೇಟೆ ಹಾಕಿ ಆಗಿಲ್ಲ. ನಾಳೆ ಬೆಳಗ್ಗೆ ಹೋಗ್ತೀನಿ ಮಗನೇ. ಕಾಪಾಡ್ರಿ ತಾಯಿ, ಕಾಪಾಡಪ್ಪ. ನಿಮಗೆ ತಾಯಿ ತಂದೆಗಳಿದಾರಲ್ಲ, ವಯಸ್ಸಾಯವರು ನೋಡ್ರಿ ಮಗ. ನೀನು ಸ್ವಲ್ಪ ಕಣ್ಣು ಬಿಟ್ಟು ನೋಡು ಮಗ. ಈ ದೇಶದಲ್ಲಿ ಎಂಥ ಅನ್ಯಾಯ, ಸಾಗರದಲ್ಲಿ ಬೇಕಾದ್ರೆ ಅನ್ಯಾಯ ನಡೀತಾ ಇದೆ ಮಗನೇ. ಸಂಬಳ ತಗೊಳ್ತಾರೆ ಬಡವರ ಮೇಲೆ, ಅನ್ಯಾಯ ಮಾಡಿ ಲಂಚ ತಗೊಳ್ತಾ ಇದ್ದೆ ಮಗ. ನನ್ನ ಜಾಗ ಮೇಲೆ ನನ್ನ ಕೂರಿಸಿಲ್ಲ, ನನ್ನ ಹತ್ರ ಒಂದು ಮಾತು ಕೇಳಿಲ್ಲ. ಯಾರೇ ಇದಲ್ಲೆಲ್ಲ ಬರೆದು ಕೊಟ್ಟಿದ್ದಾನೆ ಮಗ. ನಾನು ಹೋಗ್ಬೇಕಾರೆ ಒಡೆಯಕ್ಕೆ ಬರ್ತಾನೆ ಮಗ. ಅಲ್ಲಿ ಕಮಿಷನರು ನನಗೆ ಶಕ್ತಿ ಇಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ. ಹಂಗೆ ಐತಿ ಮಗ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಅಳಬೇಡಿ. ಅಲ್ಲಿ ಯಾವ ಕಾರಣಕ್ಕೆ ನಿಮ್ಮ ಮನೆಯನ್ನು ಕೆಡವಿದ್ದು ಅಂತ? ಎಸ್, ಇದು 70 ವರ್ಷ ವಯಸ್ಸಿನ ಅಜ್ಜಿ ಸರೋಜಿನಿ ಅಮ್ಮ ಅವರು ಹೇಳ್ತಿರುವಂಥ ಅಳಲು. ಎಂಥ ದುರ್ದೈವ. ಅವರು ನರ್ಸಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ರು. ಕೇರಳದ ಮೂಲದವರು. 40 ವರ್ಷಗಳಿಂದ ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಸರ್ಕಾರವೇ ಕಟ್ಟಿಕೊಟ್ಟ ಮನೆ ಅದಾಗಿದೆ. ಯಾರೂ ದಿಕ್ಕಿಲ್ಲದ ಈ ಹೊತ್ತಲ್ಲಿ ಆ ಅಜ್ಜಿಗೆ ಇದ್ದಿದ್ದು ಅದೊಂದೇ ಮನೆ ಆಗಿತ್ತು. ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆ ಅಜ್ಜಿಯ ಮನೆಯನ್ನೂ ಕೆಡವಿ, ಅಲ್ಲಿದ್ದ ತೆಂಗಿನ ಮರಗಳನ್ನು ಕೆಡವಿ, ಅಂತಹ ಒಂದು ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಿದ್ದ ಆ ಅಜ್ಜಿಯ ಮನೆಯನ್ನು ಕೆಡವಿ ಇವರು ನಕಲಿ ದಾಖಲೆಯನ್ನು ಸೃಷ್ಟಿಸ್ತಾರೆ. ಕೇಳಕ್ಕೆ ಹೋದರೆ ಅಲ್ಲಿನ ಕಮಿಷನರ್ ಹೊಡೆಯೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. 70 ವರ್ಷದ ಅಜ್ಜಿಯ ಮೇಲೆ ಹೊಡೆಯೋಕ್ಕೆ ಹೋಗುವ ಆ ಗಂಡಸಿನ ನೈತಿಕತೆಯನ್ನು ಕೂಡ ಪ್ರಶ್ನಿಸುವಂಥದ್ದು. ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವರು ಯಾರು ಇದ್ದರೆ, ಹೃದಯವಂತರು ಯಾರು ಇದ್ದರೆ ದಯಮಾಡಿ ಈ ಅಜ್ಜಿಯ ನೆರವಿಗೆ ನಿಲ್ಲಿ. ಆ ಅಜ್ಜಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಈ ಮೂಲಕ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ.